ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಅವಾಗೆಲ್ಲ ಈ 80 ಮತ್ತು 90 ಇಯರ್ಸಲ್ಲಿ ಪೀರಿಯಡಲ್ಲಿ ಏನಾಗುತ್ತೆ, 5 ಪೈಸಾ ಅಂದರೆ ತುಂಬ ಇಂಪಾರ್ಟೆಂಟು. 5 ಪೈಸಾ, 10 ಪೈಸಾ, 20 ಪೈಸಾ ಇವೆಲ್ಲ ನಡೀತಾಯಿದ್ವು. 4 ಆಣೆ 8 ಆಣೆ ಇವೆಲ್ಲ ನಡೀತಾಯಿದ್ವು. ಇತ್ತೀಚೆಗೆ 4 ಆಣೆ 8 ಆಣೆ ಎಲ್ಲ ನಿಂತೋಗ್ಬಿಟ್ಟಿದ್ದಾವೆ. ನಾವು ಚಿಕ್ಕವರಿದ್ದಾಗ 5 ಪೈಸಾ ಕೊಟ್ಟರೆ 5 ಪಪೂರ್ಮೆಂಟ್ ಕೊಡೋರು. ಅಂದರೆ ಶುಂಠಿ ಪಪೂರ್ಮೆಂಟ್ ಅಂತ ಎಲ್ಲ ಬರೋವು ಎಲ್ಲ ತಿಂದಿದ್ದೀವಿ. ಆ ನೆನಪಿದೆ ನಮಗೆ 80 ಮತ್ತು 90 ದಶಕದಲ್ಲಿ. ಅವಾಗ ಏನು ಹೇಳೋರು, ದುಡ್ಡು ಕೇಳಿದಾಗ ನಾವೇನು ದುಡ್ಡಿನ ಗಿಡ ಹಾಕಿದ್ದೀವ, ದುಡ್ಡಿನ ಗಿಡ ಹಾಕಿದ್ದೀನೇನೋ ಅಂತ ಬೈಯರು. ಅದು ಇತ್ತೀಚೆಗೆ ನಿಜವಾಗ್ಲೂ ದುಡ್ಡಿನ ಗಿಡಗಳು ಬೇಜಾನಿದ್ದಾವೆ. ಅದು ಯಾವ ರೀತಿ ದುಡ್ಡಿನ ಗಿಡ ಅಂತೀರಾ? ನೋಡಿದ್ರೆ ನಾನು ಹಿಂದೆ ನಿಂತಿದ್ದೀರ, ಕಾಣ್ತಾ ಇದ್ದಾರೆ ಡ್ರ್ಯಾಗನ್. ಈ ಡ್ರ್ಯಾಗನ್ ಒಂಥರ ದುಡ್ಡಿನ ಗಿಡನೇ. ಚೆನ್ನಾಗಿ ನೋಡ್ಕೊಂಬಿಟ್ರೆ ಒಳ್ಳೆ ಬೆಳೆ ಬಂತು ಅಂದರೆ ದುಡ್ಡು ಬರುತ್ತಲ್ಲ, ಹಾಗಾಗಿ ದುಡ್ಡಿನ ಗಿಡ. ಆಮೇಲೆ ಇನ್ನೂ ನಮ್ಮ ಶಿರಾ ಭಾಗದಲ್ಲಿ ದಾಳಿಂಬೆ ಅಂದ್ರೂ ದುಡ್ಡಿನ ಗಿಡನೇ. ಅದನ್ನು ಅಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನಾವು ದುಡ್ಡಿನ ಗಿಡ ಹಾಕಿದ್ದೀವ ಅಂತ. ಅದು ಈ ಕಾಲದಲ್ಲಿ ಅವೆಲ್ಲ ದುಡ್ಡಿನ ಗಿಡನೇ, ಅದು ಸತ್ಯ ಆಗಿದೆ. ಬೆಳೀತಾರೆ, ಏನು ಮಾಡ್ತಾರೆ, ಯಾವ ರೀತಿ ಇದ್ರ ಬಗ್ಗೆ ಮೇಂಟೆನೆನ್ಸು ಅಂತೇಳ್ಬಿಟ್ಟು ನಮ್ಮ ಜೊತೆ ನಮ್ಮ ಆತ್ಮೀಯ ಸ್ನೇಹಿತ ಕುಚುಕು ಮೇಲ್ಕುಂಟೆ ಭೂತರಾಜ್ ಅವರಿದ್ದಾರೆ. ಅವ್ರ ಹತ್ರ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ನನಗೆ ಗೊತ್ತಿರೋಂಗೆ ಓಪನ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇದ್ರದ್ದು, ಆದರೂ ಮಾರ್ಕೆಟ್ ಅಂತೂ ಇದೆ. ಬೆಳೆದಿದ್ದಾಗೆ ಲಾಸ್ ಏನಾಗಲ್ಲ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂಚೂರು ಡಿಸ್ಕಷನ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ಶೇರ್ ಮಾಡಿ. ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಮಸ್ಕಾರ. ಹಾಯ್, ಹಳ್ಳಿ ಸುದ್ದಿ ದಂತಕಥೆ ಮೇಲ್ಕುಂಟೆ ಭೂತರಾಜು. ಇವತ್ತು ನೋಡ್ರಿ ಹೆಂಗಿದ್ದಾರೆ, ಅಣ್ಣ ಬಂಡು ರೈತ ಆಗಿದ್ದಾರೆ. ಹಲೋ, ನಮಸ್ಕಾರ. ನಾನು ನಿಮ್ಮನೆ ಮಗ ಭೂತರಾಜು ಆರ್ ಮೇಲ್ಕುಂಟೆ ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತಂದರೆ, ನಮ್ಮ ಆತ್ಮೀಯ ಸ್ನೇಹಿತರಾದ ಬಾಲಕೃಷ್ಣ ಬರಗೂರವರು ಬಂದಿದ್ದರು ಇಂದು ನಮ್ಮ ಡ್ರ್ಯಾಗನ್ ತೋಟ ನೋಡೋದಕ್ಕೆ. ಹಾಗಾಗಿ ನಿಮ್ಮ ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ರು. ಹಾಗಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈ ಡ್ರ್ಯಾಗನ್ ನೋಡಿ ಎಷ್ಟು ಅದ್ಭುತ ಅಂತಂದರೆ, ಈ ಡ್ರ್ಯಾಗನ್ನು ತುಂಬ ಕಡಿಮೆ ಖರ್ಚಲ್ಲಿ ರೈತರಿಗೆ ಬೆಳೆಯಾಗ್ತಕ್ಕಂಥ ಒಂದು ಬೆಳೆ ಅಂತ ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂತಂದರೆ, ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕದೆ, ಯಾವುದೇ ರಾಸಾಯನಿಕ ಔಷಧಿಗಳನ್ನು ಹೊಡೆಯದೆ ಹಾಗೇ ಬೆಳೀತಕ್ಕಂಥ ಒಂದು ಹಣ್ಣು ಅಂತ ಅಂದರೆ ಬಡವರ ಬಾದಾಮಿಗಿಂತ ಇದು ಉತ್ತಮ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದರೆ, ಇದಕ್ಕೆ ವರ್ಷದಲ್ಲಿ ಒಂದು ಸರ್ತಿ ಗೊಬ್ಬರ ಹಾಗೆ ಒಂದು ಟೈಮು ಹಣ್ಣಿಗೆ ಬರೋದಕ್ಕಿಂತ ಮುಂಚೆ ಗೊಬ್ಬರ ಕೊಟ್ಬಿಟ್ರೆ ಇದು ತುಂಬ ಆತ್ಮೀಯವಾಗಿ ಬೆಳವಣಿಗೆ ಆಗಿ ಹಣ್ಣುಗಳನ್ನು ಬಿಡ್ತಾ ಹೋಗುತ್ತೆ. ಇದು ಮಾರ್ಕೆಟು ನಮ್ಮ ಭಾಗದಲ್ಲಿ, ನಮ್ಮ ತಾಲೂಕಲ್ಲಿ ಇರದೇ ಇರ್ಬೋದು, ಆದರೆ ಬೆಂಗಳೂರಲ್ಲಿ ಮತ್ತು ಬಾಂಬೆನಲ್ಲಿ ಮಾರ್ಕೆಟ್ ಇದೆ. ನಮ್ಮ ಶಿರಾಯಿಂದ ಬಸ್ಸಲ್ಲಿ ಡೈಲಿನ ಇದನ್ನು ಬಾಕ್ಸ್ ಮಾಡಿ ಕಳಿಸ್ಬೋದು. ಬೆಂಗಳೂರಿಗೆ ನಾವು ಗಾಡಿಯಲ್ಲೇ ತಗೊಂಡು ಹೋಗ್ಬೋದು. ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ನೀರಲ್ಲಿ, ಇದು ಅತಿಯಾಗಿ ನೀರು ತಗೊಳಲ್ಲ ಯಾವುದೇ ಕಾರಣಕ್ಕೂ. ಯಾಕೆ ಅಂತಂದರೆ, ಇದು ಹಿಂದೆ ಪಾಪಚ್ಚಿ ಹಣ್ಣು ತಿಂದಿರ್ತಕ್ಕಂಥ ಒಂದು ಇದನ್ನು ನೋಡಿರ್ಬೋದು ನೀವು. ಸಣ್ಣ ಹುಡುಗರಲ್ಲಿ ಒಂದು ಚಿಕ್ಕ ಪಾಪಚ್ಚಿ ಹಣ್ಣು ಥರ ಬರುತ್ತೆ. ಆ ಪಾಪಚ್ಚಿ ಹಣ್ಣನ್ನು ಸುಮಾರು ಜನ ತಿಂದಿರ್ತಾರೆ, ಆದರೆ ಈಗ ಯಾರೂ ತಿಂತಿಲ್ಲ. ಬಟ್ ಅದನ್ನೇ ಒಂದು ಹೈಬ್ರಿಡ್ ಇದನ್ನಾಗಿ ಮಾಡಿದ್ದಾರೆ, ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ. ಡ್ರ್ಯಾಗನ್ ಫ್ರೂಟ್ ಆಗಿ ಇದನ್ನು ಪರಿವರ್ತನೆ ಮಾಡಿದ್ದಾರೆ. ಈ ಪರಿವರ್ತನೆ ಆಗಿರ್ತಕ್ಕಂಥ ಹಣ್ಣು ತುಂಬ ಮನುಷ್ಯನಿಗೆ ವಿಟಮಿನ್ಸನ್ನು ಕೊಡ್ತಕ್ಕಂಥ ಹಣ್ಣಾಗಿರುತ್ತಿದ್ದು. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಕಡಿಮೆ ನೀರಲ್ಲಿ ಕಡಿಮೆ ಖರ್ಚಲ್ಲಿ ಇದನ್ನು ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಖರ್ಚು ಬರ್ಬೋದು. ಬಟ್ ಫಸ್ಟ್ನೇ ಬೆಳೆ ಬಂದ ತಕ್ಷಣ ಫಸ್ಟ್ನೇ ಬೆಳೆಯಲ್ಲಿ ನಮ್ಮ ಖರ್ಚೆಲ್ಲ ಹುಟ್ಟುತ್ತೆ. ಅದಾದ ನಂತರ ನೀವೇನೇ ಬೆಳೆದ್ರೂ ಅದು ನಿಮ್ಮ ಲಾಭದಾಯಕವಾಗಿರ್ತೈತೆ ರೈತರಿಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಭೂತರಾಜ್ ಅವರೇ, ಇದು ನನಗೆ ಗೊತ್ತಿರೋಂಗೆ ಒಂದು 10 ವರ್ಷದ ಹಿಂದೆ ಇರಲಿಲ್ಲ ಇದು ಡ್ರ್ಯಾಗನ್. ನಮ್ಮ ತಾಲೂಕಲ್ಲಾಗಲಿ ನಮ್ಮ ರಾಜ್ಯದಲ್ಲೇ ಆಗಲಿ ಡ್ರ್ಯಾಗನ್ ಇರಲಿಲ್ಲ. ಈಗ ಈ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಎಲ್ಲ ಬರ್ತಾ ಇತ್ತು, ಗೊತ್ತಾ? ಡೆಂಗ್ಯೂ, ನಾನು ಕೇಳ್ದಂಗೆ ಡೆಂಗ್ಯೂ ಬಂದಾಗ ಕಿವಿ ಹಣ್ಣು ತಿಂದ್ರಿ ಅಂತ ಹೇಳೋರು. ಆ ಕಿವಿ ಹಣ್ಣು ಫ್ರೂಟ್ಸ್ಗೆ ಭಾರಿ ಡಿಮ್ಯಾಂಡ್ ಇತ್ತು. ಡೆಂಗ್ಯೂ ಬಂದಿದ ತಕ್ಷಣ ಕಿವಿ ಹಣ್ಣು ತಿಂದರೆ ಹೋಗುತ್ತೆ ಅಂತ ಏನೇನು ಹೇಳಿದ್ರು. ಅದಾದ ಬಳಿಕ ಕೆಲವರು ಡಾಕ್ಟ್ರುಗಳು ಸಜೆಷನ್ ಮಾಡಿದ್ದಾರೆ, ಡ್ರ್ಯಾಗನ್ ಫ್ರೂಟ್ ತಿನ್ನಿರಿ ಅಂತ. ನೀವು ಕಿವಿ ಹಣ್ಣಲ್ಲಿ ಎಷ್ಟು ವಿಟಮಿನ್ಸು, ಎಷ್ಟು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶ ಸಿಗುತ್ತೋ ಅಷ್ಟೇ ಪೌಷ್ಟಿಕಾಂಶ ಈ ಡ್ರ್ಯಾಗನ್ ಫ್ರೂಟಲ್ಲೂ ಸಿಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಡ್ರ್ಯಾಗನ್ನ ತಿನ್ನಿ ಅಂತ ಹೇಳಿದಾಗ, ಈಗ ಡಾಕ್ಟ್ರು ಒಂದಿನ ಹೇಳಿದ್ರು, ನಮ್ಮ ಪರಿಚಯ ಸಂಬಂಧಿಕರು ಒಬ್ರಿಗೆ ಹಿಂಗೆ ಬಂತು ಜ್ವರ ಬಂದಾಗ ಡ್ರ್ಯಾಗನ್ ಫ್ರೂಟ್ ಕುಡಿ ಅವ್ರಿಗೆ ಹೋಗುತ್ತೆ ಅಂತಂದರು, ಡೆಂಗ್ಯೂ. ಹೌದು.
ಎಲ್ಲಿ ಹುಡ್ಕೊಳೋಲ್ಲ. ಡ್ರ್ಯಾಗನ್ ನಮ್ಮ ಇದರಲ್ಲೇ ಇರಲಿಲ್ಲ. ಆಗ ಇತ್ತೀಚೆಗೆ ಏನಾಗುತ್ತೆ, ನಮ್ಮ ತಾಲೂಕಲ್ಲೆಲ್ಲ ನಮ್ಮ ರಾಜ್ಯದಲ್ಲೇ ಸಹ ಡ್ರ್ಯಾಗನ್ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹೌದು, ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಈಗ. ಹೆಚ್ಚಾಗಿ ಬೆಳೀತಾ ಯಾಕೆ ಇದ್ದಾರೆ ಅಂತ ಅಂದ್ರೆ ಇದು ಕಡಿಮೆ ಖರ್ಚಲ್ಲಿ ರೈತನಿಗೆ ಲಾಭದಾಯಕವಾದಂತ ಬೆಳೆ ಆಗಿರ್ತೈತಿ ಇದು. ಹಾಗಾಗಿ ಇದನ್ನ ಬೆಳೆಯೋದಕ್ಕೆ ರೈತ ತುಂಬಾ ಮುಂದಾಗಿದ್ದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟ. ಅಂದ್ರೆ ಇದು ಈಗ ಈ ಬಳ್ಳಿ ನೆಡ್ತಿರಲ್ವಾ, ನೆಟ್ಟಿದ್ದೀರಾ ಇದು? ಹೌದು, ಇದು ಒಂದು ಪೀಸ್ ಇಟ್ಟರೆ ಸಾಕಲ್ವಾ? ಹೌದು, ಹಂಗೆ ಬೆಳ್ಕೊಂಡು ಒಂದು ಪೀಸ್ ಅಲ್ಲೇ ಇಷ್ಟೊಂದು ಆಗಿರೋದು ಇದು. ಇದು ಹೋಗುತ್ತೆ. ಇದಕ್ಕೆ ಕೆಲವು ಕಡೆ ನಾನು ನೋಡ್ದಂಗೆ ಒಂದೊಂದು ಗೂಟಕ್ಕೆ ಒಂದೊಂದು ನೆಟ್ಟಿದ್ದಾರೆ. ಅಂದ್ರೆ ಒಬ್ಬೊಬ್ಬ ರೈತ ಒಂದೊಂದು ಐಡಿಯಾದಲ್ಲಿ ಮಾಡ್ತಾನೆ. ನಾವೇನ್ ಮಾಡಿದೀವಿ ಅಂತಂದ್ರೆ ಸಿಮೆಂಟ್ ಕಂಬಗಳನ್ನ ಹಾಕಿ ಅದಕ್ಕೆ ಒಂದು ಇದು ಆಂಗ್ಲರ್ ಹಾಕ್ಬಿಟ್ಟು SS ತಂತಿಯನ್ನು ಎಳೆದ್ಬಿಟ್ಟು ಆ ತಂತಿ ಮೇಲೆ ನಾವು ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು, ನೀವು ಕಾಣ ಸಿಗುತ್ತೀವಿ. ಅಂದ್ರೆ ನೀವು ಕಂಬ ಹಾಕಿಲ್ಲ, ಈ ತಂತಿ ಮೇಲೆ ಏಕ ಬಿಟ್ಟಿದ್ದೀರಾ? ಹೌದು. ಅಂದ್ರೆ ಇದು ಏನು ಈ ಬೆಳೆ ಬೆಳೆಯಕ್ಕೆ ಅಂತರ ಏನಾದರೂ ಇರ್ಬೇಕಾ, ಏನು ಬೇಡವಾ? ಅವಶ್ಯಕತೆ ಇಲ್ಲ, ಎಷ್ಟು ಪಕ್ಕಕ್ಕೆ ಇಡ್ಬೋದು ಬೇಕಂದ್ರೆ? ಹೌದು, ಒಂದೊಂದು ಅಡಿಗೆ ಒಂದೊಂದು ಇಡ್ಬೋದು. ನಮಗೆ ಜಾಗ ಇಂಪಾರ್ಟೆಂಟ್ ಆಗಿರುತ್ತೆ. 10 ಇಲ್ಲ 15 ಮಾಡ್ಕೊಂಡು ನಾವು ಯಾವ ರೀತಿ ಇದನ್ನ ಹರಡೋದಕ್ಕೆ ಬಿಟ್ಕೊಡ್ತೀವೋ ಆ ರೀತಿಯಾಗಿ ಇದು ಪರಿವರ್ತನೆ ಆಗಿ ಬೆಳಿತಾ ಹೋಗುತ್ತೆ. ಅಂದ್ರೆ ಒಂದ್ ಸೈಡ್ ಮಾತ್ರ ಹಿಂಗೆ ಡಿಸ್ಟೆನ್ಸ್ ಇರಬೇಕು ಓಡಾಡೋದಕ್ಕೆ, ಇದಕ್ಕೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಗ ಬೇಕಲ್ಲ. ಇನ್ನೊಂದ್ ಸೈಡ್ ಡಿಸ್ಟೆನ್ಸ್ ಏನು ಬೇಡ, ಅವಶ್ಯಕತೆ ಇಲ್ಲ, ಪಕ್ಕಕ್ಕೆ ಇಡ್ಬೋದು. ಹೌದು, ಇಡ್ಬೋದು. ಬಟ್ ಓಡಾಡೋದಕ್ಕೆ ನಮ್ಗೆ ಹಣ್ಣು ಕಟ್ ಮಾಡ್ಕೊಳ್ಳೋದಕ್ಕೆ ಜಾಗ ಬೇಕು. ಅಂದ್ರೆ ಈಗ ನೀವ್ ಹೇಳ್ತಾ ಇದೀರಾ, ಈಗ ಕಲ್ಗೂಟ ಒಂದೊಂದು ಗಿಡಕ್ಕೂ ಒಂದೊಂದು ಹುಡ್ತಾ ಇದ್ರೆ ಜಾಸ್ತಿ ಆಗ್ಬಿಡ್ತದೆ ಬಜೆಟ್. ಅದು ಬಜೆಟ್ ಜಾಸ್ತಿ ಆಗುತ್ತೆ ರೈತನಿಗೆ. ಇದು ಒಂದ್ ಸ್ವಲ್ಪ ಹೊರೆ ಕಡಿಮೆ. ಇದು ಹೌದು, ಇದು ಹೊರೆ ಕಡಿಮೆ ಆಗುತ್ತೆ. ಸಿಮೆಂಟ್ ಕಂಬಗಳನ್ನ ಒಂದು 10 ಅಡಿ ಅಂತರಕ್ಕೆ ಒಂದೊಂದು ಕಂಬ ಹಾಕೊಂಡ್ರೆ ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ನಾವು ಈಗ ಎಲ್ಲಾ ರೈತನೂ ಶ್ರೀಮಂತ ರೈತ ಆಗಿರಲ್ಲ. ಬಡ ರೈತ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಹೆಂಗಪ್ಪ ಮೇಂಟೈನ್ ಮಾಡೋದು ಏನಪ್ಪಾ ಅಂತ ಅವನು ಮನ್ಸಲ್ಲಿ ಅವ್ನು ತಿಳ್ಕೊಂಡಿರ್ತಾನೆ. ಬಟ್ 1 ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿದ್ದ ಹಣ್ಣು ಮಿನಿಮಮ್ ಸೆಪ್ಟೆಂಬರ್ ವರ್ಗೂ ಹಣ್ಣು ಸ್ಟಾರ್ಟ್ ಆಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರ್ಗೂ ಹಣ್ಣು ಬರುತ್ತೆ. ಇದು ಅಂದ್ರೆ ನೀರಿನ ಅವಶ್ಯಕತೆ ಕಡಿಮೆ ಇದೆ. ಬಟ್ ಆದ್ರೆ ನೀರನ್ನ ಅದಕ್ಕೆ ಬೇಕಾದಷ್ಟು ನೀರನ್ನ ಇದಕ್ಕೆ ಸಪ್ಲೈ ಮಾಡಿದ್ರೆ ಕಂಪಲ್ಸರಿ 2 ಡೇಸ್ಗೆ ಒಂದ್ಸರ್ತಿ ಹಣ್ಣು ಕಟ್ ಮಾಡ್ಬೇಕಿದೆ. 2 ದಿನಕ್ಕೆ ಒಂದ್ಸರ್ತಿ. ಇದು ನೋಡೋದಕ್ಕೆ ನಾವು 3/4 ಎಕರೆಯಲ್ಲಿ ಮಾಡಿದೀವಿ. ಮಿನಿಮಮ್ 1 ಟೈಮ್ ನಾವು ಹಣ್ಣು ಕಟ್ ಮಾಡಿದ್ರೆ ಕಂಪಲ್ಸರಿ 40 ರಿಂದ 50 ಬಾಕ್ಸ್ ಆಗುತ್ತೆ. ಅಂದ್ರೆ ಅದರಲ್ಲೂ ಗ್ರೇಡ್ ಇರುತ್ತೆ ಹಣ್ಣಲ್ಲಿ. ಈಗ ನಾವು ದಾಳಿಂಬೆ ಬೆಳೆದಾಗ ಹೇಗೆ A1 S ಈ ರೀತಿ ಯಾವ ರೀತಿ ಗ್ರೇಡ್ ಇರುತ್ತೋ ಇದರಲ್ಲೂ A+, A1, B, C ಈ ತರ ಗ್ರೇಡ್ ಇರುತ್ತೆ. ಆ ಗ್ರೇಡ್ ಮೇಲೆ ರೇಟ್ ಕೊಡ್ತಾನೆ. ಮಾರ್ಕೆಟಿಂಗ್ ಕಾಮನ್ ಆಗಿ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಬೆಂಗಳೂರಲ್ಲಿದೆ, ಬಾಂಬೆಲಿದೆ, ನಮ್ಮ ತಾಲೂಕುಗಳಲ್ಲಿ ಕಡಿಮೆ ಇದು. ಬಟ್ ಬೆಂಗಳೂರು ಅಂತ ರಾಜಧಾನಿಲಿ ಇದಕ್ಕೆ ಮಾರ್ಕೆಟಿಂಗ್ ಇದೆ. ಈಗ ಇದು ಎಷ್ಟನೇ ಬೆಳೆ, ಎಷ್ಟು ವರ್ಷ ಆಯ್ತು ಇಟ್ಟಿದ್ದು? ಇದಿಟ್ಟು 2ನೇ ವರ್ಷ. ಕಂಪಲ್ಸರಿ 2ನೇ ವರ್ಷಕ್ಕೆ ಈ ರೀತಿಯಾಗಿ ಬೆಳವಣಿಗೆ ಆಗಿದೆ. ಇದು ಇಟ್ಟಿದ ತಕ್ಷಣ ಎಷ್ಟು ತಿಂಗಳವರೆಗೂ ಬೇಕು ಇದು ಬೆಳೆಯೋದಕ್ಕೆ? ಈ ತರ ಅದೇ 1 ವರ್ಷ ಆದ್ಮೇಲೆ ಬೇಕು. 12 ತಿಂಗಳಾದ ನಂತರ ಬೆಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೆಳೆ ಏನಾದ್ರು ಈ ಫ್ಲವರ್ ಬರುತ್ತಲ್ಲ, ಆ ಫ್ಲವರ್ ಹೊಡೆಯೋದಕ್ಕೆ ಏನಾದ್ರು ಔಷಧಿ ಏನಾದ್ರು ಹೊಡಿತೀರಾ ಅಥವಾ? ಯಾವುದೇ ರೀತಿಯಾದ ಇದ್ರಲ್ಲಿ ನಾನು ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ ನಿಮ್ಗೆ. ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಆಗ್ಲಿ, ರಾಸಾಯನಿಕ ಔಷಧಿ ಆಗ್ಲಿ ಇದನ್ನ ಸಿಂಪಡಣೆ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಏನಿಲ್ಲ, ಡೈರೆಕ್ಟ್ ನೀರು ಒಂದಷ್ಟೇ. ನೀರು, ದನಿಂಗ್ ಗೊಬ್ಬರ ಕೇಳುತ್ತೆ ಇದು. ನಾವ್ ಯಾವ್ದೇ ರೀತಿಯಾದ ಇದನ್ ಕೇಳಲ್ಲ. ಇದು ಯಾವ್ದೇ ರಾಸಾಯನಿಕ ಗೊಬ್ಬರ ಕೇಳೋದೇ ಇಲ್ಲ. ನಿಮ್ ಮಣ್ಣು ಚೆನ್ನಾಗಿತ್ತು ಅಂತ ಅಂದ್ರೆ ಫಲವತ್ತತೆಯಾಗಿ ಗೊಬ್ಬರನು ಬೇಕಾಗಲ್ಲ. ಬೇಕಾದ್ರೆ ಮಣ್ಣು ಚೆನ್ನಾಗಿದ್ರೆ, ಮಣ್ಣು ಆಕಸ್ಮಿಕ ಈಗ 1 ವರ್ಷ 2 ವರ್ಷ ಬೆಳವಣಿಗೆ ಆಗ್ತಾ ಹೋದಾಗ ಅಲ್ಪ ಸ್ವಲ್ಪ, ಈಗ ವರ್ಷಕ್ಕೆ ಒಂದ್ಸರ್ತಿ ನಾವು ಹೊಲಕ್ಕೆ ನಾವು ಶೇಂಗಾ ಕಡಲೆ ಬೀಜ ಹಾಕಿದ್ರೆ ಪ್ರತಿ ವರ್ಷ ಗೊಬ್ಬರ ಹಾಕ್ತೀವಿ. ಅದೇ ರೀತಿ ಇದಕ್ಕೆ ಒಂದ್ ಬೆಳೆಗೆ ಒಂದ್ಸರ್ತಿ ಗೊಬ್ಬರ ಹಾಕಿದ್ರೆ ಸಾಕು. ಯಾವುದೇ ರೀತಿಯಿಂದ ಇದನ್ನ ಕೇಳಲ್ಲ, ಯಾವ ಔಷಧಿ ಕೇಳಲ್ಲ, ಯಾವ ಗೊಬ್ಬರ ಕೇಳಲ್ಲ. ಬೇಕಾಗಿರೋದು ನೀರು, 1 ಟೈಮ್ ಗೊಬ್ಬರ, ವರ್ಷಕ್ಕೆ 1 ಟೈಮ್. ಒಂದು ಬೆಳೆ ಸ್ಟಾರ್ಟ್ ಆದಾಗ 1 ಟೈಮ್ ಗೊಬ್ಬರ ಕೇಳುತ್ತೆ. ಅಂದ್ರೆ ನೀವು ಇದನ್ನ ಸಸಿನ ಎಲ್ಲಿ ತಂದಿದ್ರಿ ನೀವು? ನಾವು ಗೌಡ್ಗೆರೆ ಹತ್ರ ನಮ್ಮ ಸ್ನೇಹಿತರ ಹತ್ರ ಇದನ್ನ ನಾಟಿ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ತಗೊಂಬಂದಿದ್ವಿ. ಇದನ್ನ ಯಾರು ಬೇಕಾದ್ರೂ ಕಟ್ ಮಾಡಿ ಒಂದ್ ಸ್ವಲ್ಪ ಕಟ್ ಮಾಡಿದ್ರೆ ಸಾಕು. ಈಗ ಇಲ್ಲಿದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ಒಂದು 6 ಇಂಚ್ ಕಟ್ ಮಾಡ್ಬಿಟ್ಟು ಅದನ್ನೇ ಪ್ಯಾಕೆಟ್ ಮಾಡಿದ್ರೆ ಇದೇ ಗಿಡ
ಇದಾಗುತ್ತೆ. ಅದೇ ಪಾಕೆಟ್ ಮಾಡ್ಬೇಕಾ ಡೈರೆಕ್ಟ್ ಉಣಿದ್ರೆ ಆಯ್ತಾ? ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ನಮ್ಗೆ ಪಾಕೆಟ್ ಮಾಡಿ ಬೇರ್ ಬಿಟ್ಕೊಂಡ್ಮೇಲೆ ನನ್ಗೆ ಅದು ಸಫಿಸಿಯೆಂಟ್ ಆಯ್ತು ಅಂತ ಅಂದ್ರೆ ರೈತನಿಗೆ ಆಗಿಡ್ತೀನಿ ನನ್ನ ಜಮೀನಲ್ಲಿ ಅಂತಂದ್ರೆ ಆಗಿಡ್ಬೋದು. ಇಲ್ಲಪ್ಪ ನನ್ಗೆ ಬೇಡ, ನಾನು ಡೈರೆಕ್ಟ್ ಆಗಿ ಇಡ್ತೀನಿ ಪರವಾಗಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬೇಕಾದ್ರೂ ಇಡ್ಬೋದು. ಇದು ಅಷ್ಟೇ. ಅಂದ್ರೆ ರೈತರ ಅನುಕೂಲ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ನಮ್ಮ ರೈತ ಇವತ್ತು ಯಾವತ್ತು ಯಾವ ಇಂಜಿನಿಯರ್ಗೂ ಯಾವ ಇವನಿಗೂ ಕಡಿಮೆ ಇಲ್ಲ. ನಮ್ಮ ರೈತ ಯಾವ ರೀತಿ ಬೇಕಾದ್ರೂ ಅವನ ಐಡಿಯಾ ಉಪಯೋಗಿಸ್ತಾನೆ. ಈಗ ಇದು ನೀವು ನೀರಿಗೆ ಕೊಟ್ಟಿದ್ದಕ್ಕೆ ಕಾಯಿ ಸಣ್ಣ ಇರೋದಾ? ಹೌದು. ಈ ನಮ್ಗೆ ಏನಾಗಿದೆ ಅಂತ ಅಂದ್ರೆ ನಮ್ದೊಂದು ಬೋರು ಫೇಲ್ ಆಗಿದೆ. ಅಂದ್ರೆ ಫೇಲ್ ಆಗಿದೆ ಅಂತ ಅಂದ್ರೆ ತುಂಬಾ ಪೂರ್ತಿ ಫೇಲ್ ಆಗಿಲ್ಲ, ಸ್ವಲ್ಪ ಅಂದ್ರೆ 2 ಇಂಚ್ ಬರ್ತಕ್ಕಂತ ಬೋರಲ್ಲಿ ಈಗ 1 ಇಂಚ್ ಬರ್ತಾ ಇರೋದ್ರಿಂದ ನಮ್ಮ ಹಣ್ಣುಗಳು ಸ್ವಲ್ಪ ಸೈಜ್ ಕಡಿಮೆ ಆಗಿದೆ. ಈ ಹಣ್ಣು ಬರ್ತಕ್ಕಂತ ಸಮಯದಲ್ಲಿ ಇದಕ್ಕೆ ಸಫಿಸಿಯೆಂಟ್ ಆಗಿ ವಾರಕ್ಕೊಂದ್ ಸರ್ತಿನಾದ್ರೂ ಸಫಿಸಿಯೆಂಟ್ ಆಗಿ ನೀರ್ ಬೇಕು ಇದಕ್ಕೆ ಹಣ್ಣು ಸೈಜ್ ಬರಬೇಕು ಅಂತ ಅಂದ್ರೆ. ಹಾಗಾಗಿ ಈಗ ಮತ್ತೆ ನಾನು ಬೋರ್ ಹಾಕ್ಸಿದೀನಿ. ಈಗ ಮತ್ತೆ ನೆಕ್ಸ್ಟ್ ಬೆಳೆಯಲ್ಲಿ ನೆಕ್ಸ್ಟ್ ಟರ್ಮಲ್ಲಿ ಬೇಕಾದ್ರೆ ಇದೇ ಬಾಲಕೃಷ್ಣ ನಮ್ಮ ಆತ್ಮೀಯರಾದ ಬಾಲಕೃಷ್ಣ ಅವ್ರು ಬಂದ್ರೆ ಹಣ್ಣು ಮುಂದಿನ ಬೆಳೆಯಲ್ಲಿ ಮುಂದಿನ ಇದರಲ್ಲಿ ಈಗ ಈ ಹೂವಾಗಿದೆಯಲ್ಲ ಇದು ಈ ಮೊಗ್ಗು ಕಾಯಿಗೆ ಬರುವಾಗ ಈಗ ನಾನು ಬೋರ್ ಹಾಕ್ಸಿದ್ದೀನಿ. ನಾನು ನೆಕ್ಸ್ಟ್ ಈಗ ಮೋಟ್ರ್ ಬಿಟ್ಟಿದ್ದೀನಿ. ಈಗ ಅಂದ್ರೆ ಸಂತೃಪ್ತಿಯಾಗಿ ನೀರಾಗಿದೆ ನನಗೆ. ಆ ಸಂತೃಪ್ತಿ ನೀರಲ್ಲಿ ಇದು ಈ ಹೂವು ಬರಬೇಕಾದ್ರೆ ಈ ಹಣ್ಣು ಬರಬೇಕಾದ್ರೆ ತುಂಬಾ ಸೈಜ್ ಆಗಿ ಬರುತ್ತೆ. ಅಂದ್ರೆ ಮಿನಿಮಮ್ 700-800 ಗ್ರಾಮು ಇದಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ ನೀರು ಸಫಿಸಿಯೆಂಟ್ ಆಗಿದೆ ನಮಗೆ. ಈಗ ಇದೇ ಒಂದು 10 ವರ್ಷದ ಹಿಂದೆ ಡ್ರ್ಯಾಗನ್ ಸಸಿನ 50 ರೂಪಾಯಿ 60 ರೂಪಾಯಿ ಒಂದೆಲ್ಲ ಸೇಲ್ ಮಾಡೋರು. ಈಗ ನಮ್ಮ ರೈತರಿಗೆ ನಮ್ಮ ತಾಲೂಕಲ್ಲಿ ಬಂದ್ಬಿಟ್ಟಿದೆ ಡ್ರ್ಯಾಗನ್. ಈಗ ಯಾರಾದ್ರೂ ಬರ್ತಾರೆ ನಿಮ್ಮ ಹತ್ರ ಬಂದ್ಬಿಟ್ಟು ಸ್ವಾಮಿ ಇದೊಂದು ಪೀಸ್ ಕಟ್ ಮಾಡ್ಕೊಡ್ರಿ ಅಂತ ಕೇಳ್ತಾರೆ. ಕಂಪಲ್ಸರಿ ಫ್ರೀ ಆಗಿ ಕೊಡ್ತೀನಿ, ಯಾರು ಬೇಕಾದ್ರೂ ಬನ್ನಿ. ಯಾಕೆ ಅಂತಂದ್ರೆ ಈಗ ಇನ್ನೊಬ್ಬ ರೈತ ಬೆಳಿತಾನೆ ಅಂತ ಅಂದ್ರೆ ನಾನೊಬ್ಬ ರೈತ ಆಗಿ ಅವನಿಗೆ ಬೆಳೆಯೋದಕ್ಕೆ ಅವ್ನಿಗೆ ಏನ್ ಬೇಕಾದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಆ ಥರ ನಾನು ಅಂದ್ಕೊಂಡಿದ್ದೀನಿ. ಯಾರು ಬೇಕಾದ್ರೂ ಬಂದು ಕಟ್ ಮಾಡ್ಕೊಳೋದು. ಬೆಳಿತೀನಿ ಅನ್ನೋ ರೈತ ಯಾರು ಬೇಕಾದ್ರೂ ಮುಂದೆ ಬನ್ನಿ. ಹೋಗ ಅವ್ರಿಗೆಲ್ಲ ಪ್ಲಾನಿಂಗ್ ಎಲ್ಲ ಹಾಕೊಡ್ತೀವಿ ಬೇಕಂದ್ರೆ. ಹೌದು, ಅದ್ರಾಗೇನಿಲ್ಲ. ನಾವೇನ್ ಮಾಡಿದೀವೋ ಅದನ್ನ ಅವ್ರಿಗೂ ಹೇಳ್ಕೊಡ್ತೀವಿ. ಅಂದ್ರೆ ಅಲ್ಲ ಏನಿರುತ್ತೋ ಆ ಪ್ಲಾನಿಂಗ್ ಅಲ್ಲಿ ಮಾಡ್ಬೋದು. ಅಲ್ಲ ನಮ್ಮ ರೈತರು ಏನು ಫ್ರೀಯಾಗಿ ಏನು ಮಾಡಿಸ್ಕೊಳ್ಳಲ್ಲ, ದುಡ್ಡು ಖರ್ಚಿಗೆ ಕೊಡ್ತಾರೆ. ಆದ್ರೂ ನಿಮ್ ಕರೆದ್ರೆ ಹೋಗ್ತೀರಾ ನೀವು? ಹೌದು, ಹೋಗ್ತೀನಿ, ನಿಜವಾಗ್ಲೂ ಹೋಗ್ತೀನಿ. ಆದ್ರೆ ಇದ್ರ ಬಗ್ಗೆ ನಾವ್ ಯಾವ ರೀತಿ ಬೆಳವಣಿಗೆ ಮಾಡಿಸಿದೀವಿ, ಯಾವ ರೀತಿಯಾಗಿ ಮಾಡ್ತಿದೀವಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕು, ಯಾವ ರೀತಿಯಾಗಿ ಇದನ್ನ ಬೆಳಿಬೇಕು, ಎಷ್ಟು ಟೈಮ್ ಅಲ್ಲಿ ಗೊಬ್ಬರ ಹಾಕ್ಬೇಕು, ಎಷ್ಟು ಟೈಮ್ ನೀರ್ ಬಿಡ್ಬೇಕು, ಎಲ್ಲದನ್ನು ನಾನು ಹೊಸ ರೈತರಿಗೆ ನಾನು ಉತ್ತೇಜನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಈಗ ಇದು 2 ವರ್ಷ ಅಂತ ಹೇಳಿದ್ರಿ ಗಿಡ. 2 ವರ್ಷಕ್ಕೆ ಎಷ್ಟು ಸಲ ಬೆಳೆ ಕೊಟ್ಟಿದ್ದೀರಾ? ಆಲ್ರೆಡಿ ಸೇಲ್ ಮಾಡಿದ್ದೀರಾ? ಸರ್ ನಾನು ಹೇಳದ್ನಲ್ಲ, ಈಗ ಜೂನ್ ಅಲ್ಲಿ ಸ್ಟಾರ್ಟ್ ಆದ್ರೆ 4 ತಿಂಗಳು ಬರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಎಂಡ್ ವರೆಗೂ ಬರುತ್ತೆ. ಅಂದ್ರೆ ಈಗ ಹೋದ ವರ್ಷ ಇದು ಎಷ್ಟು 2ನೇ ಸಲ ಈಗ ಆಲ್ರೆಡಿ ಬಂದಿರೋದು ಅಥವಾ ಇದು 3ನೇ ಬೆಳೆ ಅನ್ಕೊಳ್ಳಿ? 3ನೇ ಬೆಳೆ ಇದು. 3ನೇ ಬೆಳೆ ಅಂತ ಅನ್ಕೊಳ್ಳಿ. 3ನೇ ಬೆಳೆಗೆ ಒಂದು 10 ಲಕ್ಷ ತಗೊಂಡಿದ್ದೀರಾ? ಹೌದು, ಅಂದ್ರೆ ನಿಮ್ಮ ಬಂಡವಾಳ ಎಲ್ಲ ಬಂದ್ಬಿಟ್ಟಿದೆ ಈಗ. ಮೊದಲನೇ ಬೆಳೆಯಲ್ಲೇ ಬಂದಿದೆ ನಮ್ಗೆ. ಮೊದಲನೇ ಬೆಳೆಯಲ್ಲೇ ಬಂದಿದೆ ನಮ್ಮ ಬಂಡವಾಳ ಎಲ್ಲ. ಈಗ 2, 3ನೇ ಬೆಳೆ ಅಲ್ಲ, ನಮ್ಮ ಲಾಭದಾಯಕವಾಗಿ ಇದೆ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸಿಮೆಂಟ್ ಕಂಬ ಇರ್ಬೋದು, SS ತಂತಿ ಇರ್ಬೋದು, ಡ್ರಿಪ್ ಪೈಪ್ ಇರ್ಬೋದು, ಈ ತರದ್ದೆಲ್ಲ ಖರ್ಚು ವೆಚ್ಚ ಆಗಿರುತ್ತಲ್ಲ, ಆ ಖರ್ಚು ವೆಚ್ಚ ಎಲ್ಲ ಮೊದಲನೇ ಬೆಳೆಯಲ್ಲೇ ನಮಗೆ ಬಂದಿದೆ. ಈಗ 2, 3ನೇ ಬೆಳೆ ನಮ್ಮ ಲಾಭದಾಯಕವಾದ ಬೆಳೆ ಆಗಿರ್ತೈತಿ. ಈಗ ನೀವ್ ಹೇಳಿದ್ರಿ ಯಾವ್ದೇ ರೈತರು ಕರೆದ್ರು ನಾವು ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ. ಹೌದು, ಆಯ್ತಪ್ಪ. ಈಗ ನಮ್ದೇ ಒಂದ್ ಸ್ವಲ್ಪ ಜಮೀನಿತ್ತು, ಒಂದು ಅರ್ಧ ಎಕರೆ, ನಾನು ಇಕ್ಬೇಕು ಅಂತೀನಿ. ಹೌದು, ಬಂದೆಲ್ಲ ಹೆಲ್ಪ್ ಮಾಡ್ತೀರಾ? ಹೌದು, ನಾನು ಅಲ್ಲಿ ಮುಂದೆ ನಿಂತ್ಕೊಂಡು ಇದನ್ನೇನ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ರೈತ ಬದುಕಬೇಕು, ನಮ್ಮ ರೈತ ಮೇಲೆ ಬರ್ಬೇಕು ಅಂತಂದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಗಿಡ ಎಲ್ಲ ನೀವೇ ಕೊಡ್ತೀರಾ? ಸಸಿ ತಗೊಂಡು ಹೋಗ್ಬೋದು. ಸಸಿ ಅಂದ್ರೆ ಬೇರೆ ಕೊಡಲ್ಲ, ಕಟ್ ಮಾಡ್ಕೊಂಡು ತಗೊಂಡೋಗ್ಬೋದು ನೀವು. ಕಟ್ ಮಾಡ್ಕೊಂಡು ಪಾಕೆಟ್ ಆದ್ರೂ ಮಾಡ್ಕೋಬಹುದು, ಡೈರೆಕ್ಟ್ ಆದ್ರೂ ಇಡ್ಬೋದು. ಡೈರೆಕ್ಟ್ ಆದ್ರೂ ಅವ್ರಿಗೆ ನೀರಿನ ಸಫಿಸಿಯೆಂಟ್ ಇದ್ರೆ ಬೆಳವಣಿಗೆ ಮಾಡೋ ಅಂತ ಸ್ಟಾರ್ಟಿಂಗ್ ಅಲ್ಲಿ ನೀರಿನ ಸಫಿಸಿಯೆಂಟ್ ಇದ್ರೆ ಅವರು ಡೈರೆಕ್ಟ್ ಆಗೇನೆ ನಾಟಿ ಮಾಡ್ಬೋದು ಭೂಮಿಗೆ. ಇಲ್ಲಪ್ಪ ನಮ್ಗೆ ನೀರಿನ ಇದು ಕಡಿಮೆ ಇದೆ, ನಾವು ಡ್ರಿಪ್ ಮಾಡ್ತೀವಿ ಅನ್ನೋದಾದ್ರೆ ಅದೇ ಪಾಕೆಟ್ ಮಾಡ್ಕೊಂಡು ಅದನ್ನ ಬೆಳವಣಿಗೆ ಬೇರ್ನ ಬಿಡೋವರೆಗೂ ಬೆಳವಣಿಗೆ ಮಾಡಿಸ್ಕೊಂಡು ಆನಂತರ ಅವ್ರು ನಾಟಿ ಮಾಡ್ಬೋದು. ಸರಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ ನಮ್ಮ ಮೇಲ್ಕುಂಟೆ ಭೂತರಾಜು ಅವರು. ನೀವು ತಿಳ್ಕೊಂಡಿರ್ಬೋದು ಏನಪ್ಪ ಯಾವಾಗಲೂ ಜೊತೆಲೇ ಇರ್ತೀರ, ಇವ್ರದೇ ವಿಡಿಯೋ ಮಾಡ್ಕೊಂಡು ಇವರೇ ಹಾಕತ್ತಾರೆ ಅಂತೇಳಿ. ನಿಜ, ಯಾಕಂದರೆ ನಾವು ಯಾರ್ಯಾರನೋ ವೀಡಿಯೋ ಮಾಡಿ ನಮ್ಮ ಅಕೌಂಟ್ಗಳಲ್ಲಿ ಶೇರ್ ಮಾಡ್ತೀವಿ. ಆದರೆ ಕೆಲವೊಂದು ಸಲ ನಮ್ಮವೇ ನಾವು ವೀಡಿಯೋ ಮಾಡ್ಕೊಳ್ಳಲ್ಲ. ಹಾಗಾಗಿ ನನ್ನ ಆತ್ಮೀಯನಾದಂಥ ಭೂತರಾಜ್ ಅವ್ರದ್ದು ಇವತ್ತು ವೀಡಿಯೋ ಮಾಡಲೇಬೇಕು ಅನ್ನಿಸ್ತಾ ಹಾಕಿದ್ದೀನಿ. ಯಾಕಂದರೆ ಅವನೇನು ಸುಳ್ಳು ಹೇಳ್ತಾ ಇಲ್ಲ, ಇಲ್ಲಿ ಇರೋ ಸತ್ಯನೇ ಸತ್ಯ ಇರೋದೇ ತೋರಿಸ್ತಾ ಇದ್ದೀವಿ. ನಾವು ನಮ್ಮ ವೀಡಿಯೋನ ನಾವೇ ಶೇರ್ ಮಾಡ್ಕೊಂಡಿದ್ದೀವಿ. ನೋಡಿ, ಅವಾಗಲಿಂದ ತಿಂತಾನೆ ಇದ್ದಾನೆ, ಒಂದು 10 ತಿಂದೇನೋ. ಆದರೆ ಕೊನೆಯದಾಗಿ ಒಂದು ಸಮಸ್ಯೆ ಹೇಳ್ತೀನಿ.
ಈ ಉದಾಹರಣೆ ಯಾರಿಗಾದ್ರೂ ಮೋಷನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಒಂದು ಹಣ್ಣನ್ನು ಖಾಲಿ ಹೊಟ್ಟೆ ಹಾಕ್ತೀನಿ, ನಾಳೆ ಬೆಳಗ್ಗೆ ನಿಮಗೆ ಮೋಷನ್ನು, ನೀವು ಏನೂ ಇಲ್ದಲೆ ನಿಮ್ಮ ಮನಸ್ಸಲ್ಲಿ ನೋವಿಲ್ದಲೆ ಆ ಮೋಷನ್ ಹೋಗಲಿಲ್ಲ ಅಂತ ಅಂದರೆ ನಾನು ಈ ಬೆಳೆ ಬೆಳೆಯೋದನ್ನೇ ಬಿಟ್ಬಿಡ್ತೀನಿ. ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಫೈನಲ್ ಈಗ ಮಾರ್ಕೆಟಿಂಗ್ ನೀವೇ ತಗೊಂಡೋಗ್ತೀರಾ ಅವರೇ ಬಂದು ತಗೊಂಡೋಗ್ತಾರೆ? ಇಲ್ಲ, ನಾವೇ ಕಳಿಸ್ತಾ ಇದ್ದೀವಿ ಮಾರ್ಕೆಟಿಂಗ್. ಬಾಂಬೆ ಕಳಿಸ್ತಾ ಇದ್ದೀನಿ ನಾನೀಗ. ಎಕ್ಸ್ಪೋರ್ಟ್ ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಒಂದು 10-20 ರೂಪಾಯಿ ಕಡಿಮೆ ಇದೆ. ಹಾಗಾಗಿ ನಾನೀಗ ಬಾಂಬೆಗೆ ಪ್ರತಿದಿನ ಶಿರಾಕ್ಕೆ ಬಾಕ್ಸ್ ಮಾಡಿ ಶರ್ಮಾ ಗಾಡಿಗೆ ನಾವು ಇಲ್ಲಿಂದ ಕಳಿಸ್ತೀವಿ. ಅಲ್ಲಿಂದ ಅವರು ಡೈರೆಕ್ಟು UPI ಪೇಮೆಂಟ್ ಮಾಡ್ತಿದ್ದಾರೆ. ಈಗ ಮಾಡಲಿಲ್ಲ ಅಂದರೆ ಈಗ ನಾವು ಕಳಿಸ್ತೀವಪ್ಪ, ಮಾಡಲಿಲ್ಲ ಅಂದರೆ ಅಮೌಂಟ್ ಮಾಡ್ತಾರೆ ಕಂಪಲ್ಸರಿ. ಮಾರ್ಕೆಟಿಂಗ್ನವ್ರು ಯಾರೂ ಮೋಸ ಮಾಡೋದಕ್ಕೆ ಯಾರೂ ಪ್ರಯತ್ನ ಪಡಲ್ಲ. ಯಾಕೆ ಅಂತಂದರೆ ಪ್ರತಿದಿನ ಹಣ್ಣು ಬರ್ತಾ ಇರುತ್ತೆ, ಅವ್ರಿಗೂ ಮಾರ್ಕೆಟಿಂಗ್ ಆಗಬೇಕು. ಮೇಲಾಗಿ ಈ ಹಣ್ಣಿನಿಂದ ಉಪಯೋಗ ಇದೆ ಅನ್ನೋದೊಂದು ಎಲ್ರಿಗೂ ಗೊತ್ತಾಗಿದೆ. ಅದು ಬೆಳವಣಿಗೆ ಆದಂಥ ಸಂದರ್ಭದಾಗೆ ಯಾರೂ ಕೂಡ ಈಗ ಒಬ್ಬ ರೈತನ ಕಳ್ಕೊಳ್ಳೋದಕ್ಕೆ ಯಾರು ಪ್ರಯತ್ನ ಪಡಲ್ಲ. ಅವರು ಮೋಸ ಮಾಡೋರೇ ಬೇರೆ ಇರ್ತಾರೆ, ಆ ಮೋಸ ಮಾಡೋರೇ ಬೇರೆ. ಆದ್ರೆ ಇವರು ಈಗ ಬಾಂಬೆಗೆ ಕಳಿಸ್ತಾ ಇರ್ತಕ್ಕಂಥ ಯಾವುದೇ ಮಾರ್ಕೆಟ್ನವರು ನಮ್ಗೆ ಇಲ್ಲಿವರೆಗೂ ಬೆಂಗಳೂರಾಗ್ಲಿ ಬಾಂಬೆ ಆಗ್ಲಿ ನಾವು ಎಲ್ಲಿ ಕಳಿಸಿದ್ವೋ ಯಾವುದೇ ಮಾರ್ಕೆಟ್ನವರು ನಮ್ಗೆ ಇಲ್ಲಿವರೆಗೂ ಯಾರು ಮೋಸ ಮಾಡಿಲ್ಲ. ಅಂದ್ರೆ ಡೈರೆಕ್ಟ್ ನೀವೇ ಸೆಲ್ಲರು? ಹೌದು. ನಿಮ್ಗೆ ಯಾರು ಬಂದು ಅಡ್ವಾನ್ಸ್ ಕೊಟ್ಟು ತಗೊಂಡೋಗೋದು ಆ ಥರ ಏನಿಲ್ಲ? ಯಾರು ತಗೊಂಡೋಗಲ್ಲ. ಯಾರು ತಗೊಂಡೋಗ್ಲಿಲ್ಲ ಅಂದ್ರೆ ನಮಗೆ ಅವಶ್ಯಕತೆ ಇಲ್ಲ. ನಾವೇ ಮಾರ್ಕೆಟ್ ಮಾಡ್ತೀವಿ. ಬೆಂಗಳೂರು ಮಾರ್ಕೆಟಿಂಗ್ ಗೊತ್ತಿದೆ, ಬಾಂಬೆ ಮಾರ್ಕೆಟಿಂಗ್ ಗೊತ್ತಿದೆ, ನಾವೇ ಮಾಡ್ತಾ ಇದ್ದೀವಿ ಬಾಂಬೆಗೆ. ಈಗ ನೀವು ಮಾಡ್ಬೋದು. ಯಾವ ರೈತನಿಗೂ ಅವ್ರೇನು ಇದು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನನಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಮೋಸ ಆಗಿಲ್ಲ ಮಾರ್ಕೆಟಿಂಗ್ ಅಲ್ಲಿ. ನಿಮ್ಗೂ ಕೂಡ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯಾರು ಆತರ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ. ನಮಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಯಾರು ಮಾಡಿಲ್ಲ. ನಮಗೆ ಎಲ್ಲಾ ಪೇಮೆಂಟು UPI ಅಲ್ಲಿ ಬಂದಿದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೊಡಿ ಅಂದ್ರೆ ಸ್ಕ್ರೀನ್ ಶಾಟ್ ಕೊಡ್ತೀನಿ ನಾನು. ಈಗ ಫೈನಲಿ ರೈತರಿಗೆ ಏನು ಹೇಳೋದಕ್ಕೆ ಏನಿಲ್ಲ, ಈ ಕಡೆ ತಿರುಗಿ ಲಾಭದಾಯಕವಾದ ಬೆಳೆ ಅಂತ ಅಂದ್ರೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ 4 ತಿಂಗಳು ಬೆಳೆ ಬರುತ್ತೆ. 4 ತಿಂಗಳು ಅಂದ್ರೆ ಡೇ ಬೈ ಡೇ ಹಣ್ಣು ಬರುತ್ತೆ. ಅಂದ್ರೆ ಸಫಿಸಿಯೆಂಟ್ ಆಗಿ ನೀರಿದ್ದು, ಸಫಿಸಿಯೆಂಟ್ ಆಗಿ ನಾವು ಗೊಬ್ಬರನ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಗೊಬ್ಬರ ಹಾಕಿದ್ರೆ ಡೇ ಬೈ ಡೇ ಹಣ್ಣು ಬರುತ್ತೆ. ಮಿನಿಮಮ್ 3/4 ಎಕರೆಗೆ ಒಬ್ಬ ರೈತ ಮಾಡಿದ್ರೆ ಮಿನಿಮಮ್ 40-50 ಬಾಕ್ಸ್ ಒನ್ ಟೈಮ್ ಹಣ್ಣು ಕಟ್ ಆಗುತ್ತೆ. ಅಂದ್ರೆ 2 ಡೇಸ್ಗೊಂದ್ಸರ್ತಿ. ನೀವು ಯೋಚನೆ ಮಾಡಿ. ಉದಾಹರಣೆಗೆ A1 ಒಂದು 10 ಬಾಕ್ಸ್ ಆಗುತ್ತೆ, A 20 ಬಾಕ್ಸ್ ಆಗುತ್ತೆ, ಮಿಕ್ಕಿದ್ದು C-B 2 ಸೇರಿ 40 ಬಾಕ್ಸ್ ಆಗುತ್ತೆ. A1 ಮಿನಿಮಮ್ 70-80 ರೂಪಾಯಿ ಕೆಜಿ ಸಿಗುತ್ತೆ. ಅಂದ್ರೆ ಈಗ ಎಲ್ಲಾ ಹಣ್ಣು ಮಾರ್ಕೆಟಿಂಗ್ ಇರೋದ್ರಿಂದ ಈಗ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಆದ್ರೂ ನಮಗೆ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ 120-130 ರೂಪಾಯಿ ಕೆಜಿ ಸಿಗುತ್ತೆ. ಅಲ್ಲಿಗೆ ನೀವೇ ಯೋಚನೆ ಮಾಡಿ. A1 130 ರೂಪಾಯಿ ಸಿಕ್ಕಿದ್ರೆ ಒಂದು ಬಾಕ್ಸಿಗೆ 1300 ರೂಪಾಯಿ. 10 ಬಾಕ್ಸ್ ಸಿಕ್ಕಿದ್ರೆ 13,000 ರೂಪಾಯಿ ರೇಟ್ ಆಯ್ತು. ನೀವೇ ಯೋಚನೆ ಮಾಡಿ. ನಾವು ಇಲ್ಲಿಂದ ಬಾಂಬೆ ಕಳ್ಸೋದಕ್ಕೆ 100 ರೂಪಾಯಿ ಬಸ್ಸಲ್ಲಿ ಒಂದು ಬಾಕ್ಸಿಗೆ ತಾಣ್ತಾನೆ. ಬೆಂಗಳೂರಿಗೆ ಕಳ್ಸಿದ್ರೆ 40 ರೂಪಾಯಿ ತಾಣ್ತಾನೆ. ಆದ್ರೆ ನಮಗೆ ಎಲ್ಲಿ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಸಿಗುತ್ತೋ ನಾವು ಅಲ್ಲಿಗೆ ಮಾರ್ಕೆಟಿಂಗ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಸಿಕ್ಕಿದ್ರೆ ಬೆಂಗಳೂರಲ್ಲಿ 50 ರೂಪಾಯಿ ಸಿಗುತ್ತೆ, ಬಾಂಬೆಲಿ 80 ರೂಪಾಯಿ ಇರುತ್ತೆ. ಅಲ್ಲಿಗೆ ನಮ್ಮ ಬಾಕ್ಸಿಗೆ 100 ರೂಪಾಯಿ ಹೋಗ್ಬೋದು. ಆದ್ರೆ ಒಂದು ಬಾಕ್ಸ್ ಅಲ್ಲಿ ಈಗ 80 ರೂಪಾಯಿ ಸಿಕ್ಕಿದ್ರೆ 800 ರೂಪಾಯಿ ಕೆಜಿ ಆಗುತ್ತೆ ನಮ್ಗೆ. ಅಂದ್ರೆ ಒಂದು ಬಾಕ್ಸ್ಗೆ 100 ರೂಪಾಯಿ ಹೋಗ್ಲಿ ಬಿಡ್ರಿ, ಇಲ್ಲಿ ಬರೀ 500 ರೂಪಾಯಿ ಬರುತ್ತಲ್ಲ. 500 ರೂಪಾಯಿ 40 ರೂಪಾಯಿ ಹೋದ್ರು ಇನ್ನ ನಮ್ಗೆ 460 ರೂಪಾಯಿ ಮಾತ್ರ ಸಿಗೋದು. ಅದೇ ಬಾಂಬೆ ಕಳ್ಸಿದ್ರೆ 800 ರೂಪಾಯಿ ಸಿಕ್ಕಿದ್ರೆ 700 ರೂಪಾಯಿ ಸಿಗುತ್ತೆ. ಹಾಗಾಗಿ ನಾನು ಬಾಂಬೆ ಕಳಿಸ್ತಾ ಇದ್ದೀನಿ. ಈಗ ನಮಗೆ 2 ಕಡೆ ಮಾರ್ಕೆಟಿಂಗ್ ಇದೆ. ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಟೋಟಲ್ ಈಗ ಇದು ಎಷ್ಟು ಎಕರೆ? 3/4 ಎಕರೆ ಹಾಕಿದೆ. 3/4 ಎಕರೆಗೆ ಎಷ್ಟು ಖರ್ಚು ಬಂದಿತ್ತು ನಾಟಿ ಮಾಡ್ಬೇಕಾದ್ರೆ? ಸ್ಟಾರ್ಟಿಂಗಲ್ಲಿ ನಮಗೆ ಈ ಸಿಮೆಂಟ್ ಕಂಬ, SS ತಂತಿ ಹಾಗೂ ಈ ಸಸಿ ನಾಟಿ ಮಾಡಿದ್ದು ಎಲ್ಲಾನು ಸೇರಿ 2.5-3 ಲಕ್ಷ ನಮಗೆ ಖರ್ಚು ಬಂದಿತ್ತು. ಅದು ಸ್ಟಾರ್ಟಿಂಗ್ ಬೆಳೆಯಲ್ಲಿ ನಮಗೆ ಲಾಭದಾಯಕವಾಗೇ ಬಂತು. ಅಂದರೆ ಒಂದು 3 ಲಕ್ಷದಿಂದ ಹೆಚ್ಚಿಗೆ ಬಂತು. ಅಂದರೆ ನಮ್ಗೆ ಏನು ಖರ್ಚು ಮಾಡಿದ್ವು ಆ ಖರ್ಚೆಲ್ಲ ನಾನು ಮೊದಲನೇ ವರ್ಷದಲ್ಲೇ ಬಂತು. ಈಗ 2-3ನೇ ವರ್ಷದಲ್ಲಿ ಬರ್ತಾ ಇರತಕ್ಕಂಥದ್ದು ಅದೆಷ್ಟೇ ಬಂದರೂ ನಮ್ಮ ಲಾಭದಾಯಕವಾದ ಬೆಳೆ ಇದೆ. ಈಗ 10 ಅಡಿಗೆ ಒಂದೊಂದು ಊರಿದ್ದೀರಾ ಕಂಬ? 20 ಅಡಿಗೆ ಒಂದೊಂದು? ಹೌದು, ನಾವು 10 ಅಡಿಗೆ ಒಂದು ಕಂಬ ಹಾಕಿದ್ದೀವಿ. ಎಷ್ಟು ಕಂಬ ಹಿಡಿದೈತೆ ಟೋಟಲ್? ಅದು 3/4 ಎಕರೆ. ನಾವೇನು ಕೌಂಟ್ ಮಾಡಿಲ್ಲ, ಆದರೆ 3/4 ಎಕರೆಗೆ ಎಷ್ಟು ಕಂಬ ಬರುತ್ತೋ ಅಷ್ಟು ಕಂಬ ಹಾಕಿದೀವಿ ನಾವು. ಆಯ್ತು. ಇವಾಗ ಯಾರು ರೈತರು ಬೆಳೆದ್ರು ಅಂತ ಇಟ್ಕೊಳ್ಳಿ, ಮಾರ್ಕೆಟಿಂಗ್ ಗೊತ್ತಿಲ್ಲ, ಈಗ ನಿಮ್ಮ ಹತ್ರನೇ ತಂದು ಕೊಡ್ತಾರೆ. ನೀವು ಮಾರ್ಕೆಟಿಂಗ್ ಕಳಿಸ್ಕೊಡ್ತೀರಾ? ನಮ್ಮ ಹತ್ರ ಏನಿಲ್ಲ, ನಾವು ಅವ್ರು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ಕೊಡ್ತೀವಿ. ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ತೀನಿ. ಅಲ್ಲ ಈಗ ಅದರ್ವೈಸ್ ಅವ್ರಿಗೆ ಲ್ಯಾಂಗ್ವೇಜ್ ಬರೋಲ್ಲ ಬಾಂಬೆ ಗಿಂಬೆ ಅಂತಂದ್ರೆ
ಅವಾಗ ಕಾಂಟ್ಯಾಕ್ಟ್ ಎಲ್ಲ ಬೆಳೆಸಿ ಕಾಂಟ್ಯಾಕ್ಟ್ ನಾವು ಕೊಡಿಸ್ತೀವಿ. ಅಲ್ಲಿ ಕನ್ನಡ ಮಾತಾಡೋರು ಇದ್ದಾರೆ, ಅವರು ನಮಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ನಮಗೂ ಕೂಡ ನಮ್ಗೇನು ಹಿಂದಿ ಬರಲ್ಲ, ನಾವು ಏನು ಎಜುಕೇಶನ್ ಮಾಡಿರೋಂಥ ವ್ಯಕ್ತಿಗಳಲ್ಲ ನಾವು. ಬಟ್ ನಾವು ಹೀಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕನ್ವರ್ಟ್ ಆಗಿರೋರು ನಾವು. ಅದೇ ರೀತಿ ಅವರು ಬೇರೆ ಯಾವುದೇ ರೈತ ಬೆಳೆದು ಅದನ್ನ ಮಾರ್ಕೆಟಿಂಗ್ ಮಾಡ್ತೀನಿ ಅಂತಂದ್ರೆ ಅವನಿಗೂ ನಮ್ಗೆ ಯಾವ ರೀತಿಯಾದ ಸಹಕಾರ ಸಿಕ್ಕಿದೆಯೋ ಅವನಿಗೂ ಅದೇ ರೀತಿ ನಮ್ಮ ಕಡೆಯಿಂದ ಅವನಿಗೆ ಸಹಕಾರ ಕೊಡ್ತೀವಿ. ಒಟ್ಟಾಗಿ ರೈತರಿಗೆ ಧೈರ್ಯ ಕೊಡ್ತೀಯ? ಹೌದು, ಕಂಪಲ್ಸರಿ ಧೈರ್ಯ ಕೊಡ್ತೀನಿ. ಬೆಳಿಬೋದು, ಬೆಳೆದು ಇದನ್ನ ಉದ್ಧಾರನೂ ಆಗ್ಬೋದು. ರೈತನು ಅದೇ ಹೇಳದ್ನಲ್ಲ, ಕಾಲಿಂದ ಕಾರ್ವರೆಗೂ ಓಡಾಡ್ಬೋದು ರೈತನು, ಕಾಲ್ನಡಿಗೆಯಿಂದ ಕಾರ್ವರೆಗೂ ಓಡಾಡ್ಬೋದು. ಅಂದರೆ ಫೈನಲ್ ಈಗ ರೈತರಿಗೆ ವಿಡಿಯೋ ಶೇರ್ ಮಾಡಿ, ಹೆಚ್ಚಿಗೆ ರೈತರಿಗೆ ಈ ವಿಡಿಯೋ ತಲುಪಲಿ. ಜೊತೆಗೆ ಹೆಚ್ಚು ಜನ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಹೆಲ್ಪ್ ಮಾಡ್ತೀರಾ? ಹೌದು, ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಬೆಳೆ ಅಂತಂದ್ರೆ ಇದೆ ಈಗ ಸದ್ಯಕ್ಕೆ. ಯಾಕೆ ಅಂತ ಅಂದ್ರೆ 15 ದಿವಸಕ್ಕೆ ಒಂದ್ಸರ್ತಿ ಸಬ್ಸೆಂಟ್ ಆಗಿ ನೀರು ಕೊಟ್ರು ಇದು ಆರಾಮಾಗಿರುತ್ತೆ ಬೆಳೆ. ಬೇರೆ ಯಾವುದೇ ಬೆಳೆ 15 ದಿನದವರೆಗೂ ಯಾವುದೂ ಇರಲ್ಲ, ನಿಮಗೆ ಗೊತ್ತಿದ್ದಂಗೆ. ಯಾಕೆ ಅಂತಂದ್ರೆ ಈಗ ದಾಳಿಂಬೆನೇ ಹಾಕ್ಬೋದು, ದಾಳಿಂಬೆಗೆ 15 ದಿನ ನೀರು ಬಿಡ್ಲಿಲ್ಲ ಅಂದ್ರೆ ಇಳುವರಿನೇ ಹೋಗಿರುತ್ತೆ. ಇದಾದ್ರೆ ಇಳುವರಿ ಹೋಗಲ್ಲ, ಯಾವುದೇ ಕಾರಣಕ್ಕೂ ಇಳುವರಿ ಹೋಗಲ್ಲ. ಸೈಜ್ ವೇರಿಯೇಷನ್ ಆಗ್ಬೋದು ಅಷ್ಟೇ ಇದರಲ್ಲಿ. A1 ಅದು ವೇರಿಯೇಷನ್ ಆಗ್ಬೋದು ಅಷ್ಟೇ ಸೈಜು, ಬಟ್ ಇಳುವರಿ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಏನು ಮೊಗ್ಗಿಡ್ದಿರುತ್ತೋ ಅದೆಲ್ಲಾನು ಹಣ್ಣು ಬರುತ್ತೆ, ನೀರಿಲ್ಲ ಅಂದ್ರೂ. ಈಗ ಅಲ್ಲಿ ಹುಲ್ ಬೆಳೆದಿದೆಯಲ್ಲ, ಹುಲ್ಲೇನ ಕೀಳಿಸ್ತೀರಾ ಹೆಂಗೆ? ಹೌದು, ನಾವು ಹುಲ್ಲನ್ನ ಈ ಸೆಂಟ್ರಲ್ಲಿ ಮಿಷಿನ್ ಹೊಡಿತೀರಾ. ಏನು ಮಾಡಕ್ ಹೋಗಲ್ಲ, ಸಬ್ಸಿಡೆಂಟ್ ಆಗಿ ನೀರು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ನೆರಳಿದೆಯಲ್ಲ, ಆ ನೆರಳಿರೋದ್ರಿಂದ ಹುಲ್ಲೇನು ಅಷ್ಟು ಇದಾಗಲ್ಲ. ಅದೇನು ಅದಕ್ಕೆ ತೊಂದರೆ ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಮಣ್ಣು ಹಾಕ್ತಿವಲ್ಲ, ಆ ಮಣ್ಣು ಹಾಕಿದ ತಕ್ಷಣ ಅದೇನು ಮಾಡುತ್ತೆ ಅಂದ್ರೆ ಹುಲ್ಲು ಕೊಳ್ತೋಗ್ಬಿಡುತ್ತೆ ಮಣ್ಣು ಹಾಕ್ತಂಥ ಸಂದರ್ಭದಲ್ಲಿ. ಆಯ್ತು. ಹಾಯ್ ಸ್ನೇಹಿತರೆ, ನೋಡ್ರಿ ನಮ್ಮ ಭೂತರಾಜಲ್ಲಿ ಇದ್ದಾನೆ, ಸಂಪೂರ್ಣವಾಗಿ ಎಲ್ಲ ವಿಷಯ ತಿಳಿಸ್ಕೊಟ್ಟಿದ್ದಾನೆ. ಇನ್ನೂ ಏನಾದರೂ ವಿಷಯ ಬೇಕು ಅಂತಂದರೆ ಕಾಮೆಂಟ್ ಹಾಕಿ, ಆ ಕಾಮೆಂಟ್ಗೆ ರಿಪ್ಲೈ ಮಾಡ್ತಾರೆ. ನಿಮ್ಗೇನಾದರೂ ಅವ್ರ ಮೊಬೈಲ್ ನಂಬರ್ ಬೇಕು ಅಂದ್ರೂ ಸಿಗುತ್ತೆ, ನೀವು ಯೂಸ್ ಮಾಡ್ಕೋಬೋದು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರನ್ನ. ಹಾಯ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.